ತುಮಕೂರು ನಗರದಲ್ಲಿ ಭಾರೀ ಅಗ್ನಿ ಅವಘಡ. ಬೆಂಕಿಯ ಕೆನ್ನಾಲಿಗೆಗೆ ಟೈರ್ ಗೋಡೌನ್ ಧಗ ಧಗ. ರಾಜ್ಯಾದ್ಯಂತ ಉಷ್ಣಾಂಶ ಹೆಚ್ಚಾಗ್ತಾ ಇದ್ದು ಅಲ್ಲಲ್ಲಿ ಬೆಂಕಿ ಅವಘಡಗಳು ಸಂಭವಿಸ್ತಾ ಇವೆ. ಇದೀಗ ತುಮಕೂರು ನಗರದ ಗೋಡೌನ್ಗೆ ಬೆಂಕಿ ಬಿದ್ದಿದ್ದು ಕ್ಷಣಾರ್ಧದಲ್ಲಿ ಗೋಡೌನ್ ಧಗಧಗನೆ ಹೊತ್ತಿ ಉರಿದಿದ್ದು ಸುಟ್ಟು ಭಸ್ಮವಾಗಿದೆ. ಬೆಂಕಿಯ ದುರಂತದಿಂದ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದ್ರೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಹೌದು, ತುಮಕೂರು ನಗರದ ಸತ್ಯಮಂಗಲದ ಬಳಿ ಇರುವ ಬಾಲಾಜಿ ಟ್ರಾನ್ಸ್ಪೋರ್ಟ್ ಗೋಡೌನ್ನಲ್ಲಿ ಸಂಜೆ 4 ಗಂಟೆ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿದೆ. ಚಿಕ್ಕದಾಗಿ ಮೂಲೆಯಲ್ಲಿ ಕಾಣಿಸಿಕೊಂಡಿದ್ದ ಬೆಂಕಿ ಕಿಡಿ ಕೆಲವು ನಿಮಿಷಗಳಲ್ಲಿ ಗೋಡೌನ್ ಪೂರ್ತಿ ವ್ಯಾಪಿಸಿದೆ. ಲಾರಿ ಟೈರ್ ಇದ್ದ ಗೋಡೌನ್ ಹೊತ್ತಿ ಉರಿದಿದ್ದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಟೈರ್ಗಳು ಬೆಂಕಿಗೆ ಆಹುತಿಯಾಗಿವೆ. ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿ ಹರಸಾಹಸ ಪಟ್ಟು ಬೆಂಕಿ ನಂದಿಸೋ ಕಾರ್ಯ ಮಾಡಿದ್ರು. ಬಾಯ್ಲರ್ ಹೀಟ್ನಿಂದಾಗಿ ಬೆಂಕಿ ಹೊತ್ಕೊಂಡಿದೆ ಅಂತ ಅಗ್ನಿಶಾಮಕ ದಳ ಸಿಬ್ಬಂದಿ ಶಂಕೆ ವ್ಯಕ್ತಪಡಿಸಿದ್ದಾರೆ. ತುಮಕೂರು ನಗರದ ಸತ್ಯಮಂಗಲ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಬಾಲಾಜಿ ಟ್ರಾನ್ಸ್ಪೋರ್ಟ್ ಎನ್ನುವರಿಗೆ ಸೇರಿರುವಂತಹ ಬಾಲಾಜಿ ಗೋಡೌನ್ನಲ್ಲಿ ಸದ್ಯಕ್ಕೆ ಬೆಂಕಿ ಅವಘಡ ಸಂಭವಿಸಿರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೀರಿ. ಇದು ಸತ್ಯಮಂಗಲದ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಬಾಲಾಜಿ ಟ್ರಾನ್ಸ್ಪೋರ್ಟ್ ಅವರಿಗೆ ಸೇರಿದಂತಹ ಟೈರ್ ಗೋಡೌನ್ನಲ್ಲಿ ಇಂದು ಮಧ್ಯಾಹ್ನದ ಸುಮಾರಿಗೆ ಬೆಂಕಿ ಅವಘಡ ಸಂಭವಿಸಿರುವಂಥದ್ದು. ಚಿಕ್ಕದಾಗಿ ಒಂದು ಮೂಲೆಯಲ್ಲಿ ಶುರುವಾದಂತಹ ಬೆಂಕಿ ಸದ್ಯಕ್ಕೆ ಗೋಡೌನ್ ಪೂರ್ತಿ ವ್ಯಾಪಕವಾಗಿ ಹರಡಿರುವಂಥದ್ದು. ಸದ್ಯಕ್ಕೆ ಇಲ್ಲಿ ಅಗ್ನಿಶಾಮಕ ದಳದವರು ಕೂಡ ಬಂದಿರುವಂಥದ್ದು. ಅಗ್ನಿಶಾಮಕ ದಳದವರು ಕೂಡ ಬಂದು ಇಲ್ಲಿ ಬೆಂಕಿಯನ್ನು ನಿಲ್ಲಿಸೋದಕ್ಕೆ ಹರಸಾಹಸವನ್ನೇ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಾಲಾಜಿ ಟ್ರಾನ್ಸ್ಪೋರ್ಟ್ ಅವರಿಗೆ ಸೇರಿರುವಂತಹ ಈ ಗೋಡೌನು ಸದ್ಯ ಚಿಕ್ಕದಾಗಿ ಒಂದು ಮೂಲೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಬೆಂಕಿಗೆ ಕಾರಣ ಏನು, ಬೆಂಕಿಯಲ್ಲಿ ಹತ್ಕೊಳ್ಳೋದಕ್ಕೆ ಕಾರಣ ಏನು, ಬೆಂಕಿಯನ್ನು ಯಾರಾದರೂ ಇಟ್ಟರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಕಾಲಕ್ರಮೇಣ ಇದು ಕಾಲ ಕಳೆದಂತೆ ಸದ್ಯಕ್ಕೆ ಹೆಚ್ಚಾಗಿ ಬೆಂಕಿ ಉರಿತಾ ಇರುವಂಥದ್ದು. ಅಗ್ನಿಶಾಮಕ ದಳದವರು ಕೂಡ ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಬೆಂಕಿ ನಿಂತಿಲ್ಲ. ನೀವೀಗ ಬೆಂಕಿಯ ತೀವ್ರತೆಯನ್ನು ನೋಡ್ತಾ ಇದ್ದೀರಿ. ಇದಿಷ್ಟೇ ಗೋಡೌನಿಗಲ್ಲ, ಪಕ್ಕದ ಗೋಡೌನ್ಗಳಿಗೂ ಕೂಡ ಬೆಂಕಿ ವ್ಯಾಪಕವಾಗಿ ಹರಡ್ತಾ ಇರುವಂಥದ್ದು. ಚಿಕ್ಕದಾಗಿ ಶುರುವಾದಂಥ ಬೆಂಕಿ ಕೆನ್ನಾಲಿಗೆ ಎಲ್ಲವನ್ನೂ ಕೂಡ ಸುಟ್ಟು ಭಸ್ಮ ಮಾಡ್ತಾ ಇರುವಂಥದ್ದು ನೀವೀಗ ಕೇಳಿಸ್ಕೊಳ್ತಾ ಇದ್ದೀರಿ. ಆ ಸೌಂಡ್ ಏನಿದೆ, ಆ ಬೆಂಕಿಯ ಜ್ವಾಲೆ ಯಾವ ರೀತಿಯಾಗಿ ಉರಿತಾ ಇದೆ ಅನ್ನೋದನ್ನ, ಇದು ಎಲ್ಲವೂ ಕೂಡ ಚಿಕ್ಕದಾಗಿ ಶುರುವಾದಂಥ ಬೆಂಕಿಯಿಂದ ಈಗ ಇಷ್ಟೆಲ್ಲ ಅವಘಡ ಸಂಭವಿಸಿರುವಂಥದ್ದು. ಬಾಲಾಜಿ ಟ್ರಾನ್ಸ್ಪೋರ್ಟ್ಗೆ ಸೇರಿದಂತಹ ಗೋಡೌನ್ನಲ್ಲಿ ಟೈರ್ ಸದ್ಯಕ್ಕೆ ಒತ್ತಿ ಉರಿತಾ ಇರುವಂಥದ್ದು. ಸ್ಥಳಕ್ಕೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅಗ್ನಿಶಾಮಕ ದಳದವರು ಕೂಡ ಆಗಮಿಸಿ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಂಕಿ ಹತ್ಕೊಳ್ಳೋದಕ್ಕೆ ಕಾರಣ ಏನು ಅಥವಾ ಯಾರಾದರೂ ಬೆಂಕಿಯನ್ನು ಇಟ್ರ ಅನ್ನೋದು ತನಿಖೆಯ ನಂತರವಷ್ಟೇ ತಿಳಿದು ಬರಬೇಕಾಗಿದೆ. ಇನ್ನು ಗೋಡೌನ್ ಬಳಿಯ ಚಿಮಣಿಯಿಂದ ಕಿಡಿ ಬಂದು ಬೆಂಕಿ ದುರಂತ ಆಗಿದೆ ಅಂತ ಪ್ರತ್ಯಕ್ಷದರ್ಶಿಯೊಬ್ಬರು ಶಂಕೆ ವ್ಯಕ್ತಪಡಿಸಿದ್ರು. ಬಾಲಾಜಿ ಟ್ರಾನ್ಸ್ಪೋರ್ಟ್ ಗೋಡೌನ್ನ ಮಾಲೀಕರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದು ಈ ವೇಳೆ ದುರಂತವಾಗಿದೆ. ಸುಮಾರು 1 ಕೋಟಿ ನಷ್ಟ ಉಂಟಾಗಿದೆ. ದೇವರ ದಯೆಯಿಂದ ಯಾರ ಪ್ರಾಣಕ್ಕೂ ಹಾನಿಯಾಗಿಲ್ಲ ಅಂತ ಪ್ರತ್ಯಕ್ಷದರ್ಶಿಯೊಬ್ಬರು ಘಟನೆ ಬಗ್ಗೆ ಮಾಹಿತಿ ನೀಡಿದ್ರು. ಸರ್, ನಮಗೆ ಇದು 3:30 ಸುಮಾರಿಗೆ ನಮ್ಮ ಠಾಣೆಗೆ ಸತ್ಯಮಂಗಲ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಟೈರ್ ಗೋಡೌನ್ ಫೈರ್ ಆಗಿದೆ ಅನ್ನೋ ಕರೆ ಬಂತು. ಕರೆ ಬಂದ ತಕ್ಷಣ ನಮ್ಮ ಒಂದು ವಾಹನ ಮತ್ತು ಅಧಿಕಾರಿ ಸಿಬ್ಬಂದಿಯವರು ಈ ಸ್ಥಳಕ್ಕೆ ಆಗಮಿಸಿದರು. ಬೆಂಕಿ ತೀವ್ರತೆ ಜಾಸ್ತಿ ಇದ್ದದ್ರಿಂದ ತಕ್ಷಣ ಮತ್ತೆ ಠಾಣೆಗೆ ಕರೆ ಮಾಡಿ ಹೆಚ್ಚುವರಿ ವಾಹನಗಳು ಬೇಕು ಅಂತ ನಮಗೆ ತಿಳಿಸಿದರು. ತಕ್ಷಣ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಯಾದ ನಾನು ಕೂಡ ಹೊರಟು ಅಡಿಷನಲ್ ಆಗಿ ಹೆಚ್ಚುವರಿಯಾಗಿ ಇನ್ನೊಂದು ವಾಹನವನ್ನು ತೆಗೆದುಕೊಂಡು ಬಂದೆ. CVRT ಇರೋದರಿಂದ ಪಕ್ಕದ ಠಾಣೆಯಿಂದಲೂ ಕೂಡ ಒಂದು ವಾಹನವನ್ನು ಮತ್ತೆ ಕರೆಸ್ಕೊಂಡಿದ್ದೀವಿ. ಈಗ ಒಟ್ಟು 3 ವಾಹನಗಳಿಂದ ಸೇರಿ ಈಗ ಆಲ್ಮೋಸ್ಟ್ 90% ಬೆಂಕಿಯನ್ನು ಹತೋಟಿಗೆ ತೆಗೆದುಕೊಂಡಿದ್ದೀವಿ. ಸಾಮಾನ್ಯವಾಗಿ ಇಲ್ಲಿ ನಿಖರವಾದ ಕಾರಣ ಹೇಳೋಕ್ಕಾಗಲ್ಲ, ಬಟ್ ಬಾಯ್ಲರಲ್ಲಿಂದ ಸ್ಪಾರ್ಕ್ ಬಂದಿರ್ಬೋದು ಅಥವಾ ಆ ಹೀಟಿಗೆ ಕಾಂಟ್ಯಾಕ್ಟಿಂದ ಕಂಡಕ್ಷನ್ನಿಂದ ಫೈರ್ ಆಗಿರ್ಬೋದು ಅಂತ ನಾವು ಊಹಿಸ್ಬೋದು ಅಷ್ಟೇ. ಇದು ಸ್ಕ್ರ್ಯಾಪ್ ಟೈರ್ಗಳನ್ನು ರೀಸೈಕಲ್ ಮಾಡ್ತಕ್ಕಂತಹ ಒಂದು ಗೋದಾಮು ಅಂತ ನಮ್ಮ ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತಾ ಇದೆ. ಇಲ್ಲ, ಇದರ ಮಾಲೀಕರು ಯಾರು ಅನ್ನೋದು ಕೂಡ ಈಗಲೂ ನಮಗೆ ಸಂಪರ್ಕಿಸಿಲ್ಲ. ಮೊದಲು ನಮ್ಮದು ಕೆಲಸ ಬೆಂಕಿಯನ್ನು ನಂದಿಸಿದ ನಂತರ ಯಾರು ಮಾಲೀಕರು ಆ ವಿವರವನ್ನು ನಾವು ಪಡ್ಕೊಳ್ತೇವೆ. ಅದೇ ಬಾಯ್ಲರ್ನ ಹೀಟಿನಿಂದ ಆ ಹೀಟ್ ಕಂಡಕ್ಷನ್ ಸಿಕ್ಬಿಟ್ಟು ಟೈರ್ಗೆ ಟಚ್ ಆಗಿದೆ, ಹಾಗಾಗಿ ಬೆಂಕಿ ಹತ್ಕೊಂಡಿದೆ ಅಂತ ನಾವು ಊಹಿಸ್ತಾ ಇದ್ದೀವಿ. ಇಲ್ಲ ಯಾವುದೇ ಪ್ರಾಣ
ಪ್ರಾಣಹಾನಿ, ಯಾವುದೇ ಜೀವಹಾನಿ, ಗಾಯಾಳುಗಳು, ಯಾವುದೇ ಥರದ್ದು ಯಾವುದೋ ಅನಾಹುತ ನಡೆದಿಲ್ಲ. ಸುಮಾರು ಸ್ಕ್ರ್ಯಾಪ್ ಟೈರ್ಗಳು ಮಾತ್ರ ಸುಟ್ಟಿದೆ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಸ್ಥಳೀಯರ ಸಹಕಾರದಿಂದ ನಾವು ಉಳಿದ ಟೈರ್ಗಳಿಗೆ ಬೆಂಕಿ ಹರಡಂತೆ ನಾವು ಸಾಲ್ವೇಜ್ ಅಂತೀವಿ, ಅಂದರೆ ಸುತ್ತಮುತ್ತ ಇರತಕ್ಕಂಥ ಟೈರ್ಗಳನ್ನೆಲ್ಲ ನಾವು ಬೇರೆ ಕಡೆಗೆ ಸಾಗಿಸಿದ್ರಿಂದ ಅವುಗಳಿಗೂ ಹತ್ತಿ ದೊಡ್ಡ ಪ್ರಮಾಣದಲ್ಲಿ ಆಗ್ತಕ್ಕಂಥ ನಷ್ಟವನ್ನು ನಾವು ತಪ್ಪಿಸಿದ್ದೇವೆ. ನಾವಿಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದು ಸತ್ಮಂಗಲ ಇಂಡಸ್ಟ್ರಿಯಲ್ ಏರಿಯಾ ಇದು. ನಾವು ಹೆಚ್ಚು ಕಮ್ಮಿ ಒಂದು 70-80 ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇದು ಗೋಡನ್ ಇದು ಟೈರ್ ಎಲ್ಲ ಟೈರ್ ಎಲ್ಲ ಇಟ್ಟಿರ್ತೀವಿ ನಾವು. ಅಲ್ಲಿಂದ ಸರ್ ಇದು ಚಿಮ್ನಿ ಇದೆ ಮೇಲೆಗಡೆ, ಇದು ಅದರಿಂದ ಬಂದು ಇದು ಬೆಂಕಿ ಬಿದ್ದಿರೋದು. ಇಲ್ಲಿಂದ ಯಾರೂ ಇಲ್ಲಿ ಬೆಂಕಿ ಹಚ್ಚೋರು ಯಾರೂ ಇಲ್ಲ ಇಲ್ಲಿ. ಯಾರೂ ಇಲ್ಲ ಇಲ್ಲಿ. ಹೆಚ್ಚು ಕಮ್ಮಿ 1 ಕೋಟಿ ಲಕ್ಷ, ಹೆಚ್ಚು ಕಮ್ಮಿ 1 ಕೋಟಿಯಿಂದ ಮೇಲೆ ಇದು ನಷ್ಟ ಆಗಿದೆ ಇವ್ರದ್ದು, ಬಾಲಾಜಿ ಟ್ರಾನ್ಸ್ಪೋರ್ಟ್ನವ್ರದ್ದು. ಬಾಲಾಜಿ ಟ್ರಾನ್ಸ್ಪೋರ್ಟ್ನವರು ಇವರು ಓನರ್ ಇಲ್ಲ ಸರ್, ಅವರು ಇದಕ್ಕೆ ಹೋಗೋರೆ ಬೆಂಗಳೂರಿಗೆ. ಅವ್ರಿಗೂ ಹುಷಾರಿಲ್ಲ ಸರ್, 4 ದಿವಸದಿಂದ ಅವ್ರು ಅಡ್ಮಿಟ್ ಆಗೋರು ಪಾಪ ಅವರು, ಗೊತ್ತೈತ್ರ. ಅಲ್ಲ, ಈಗ ಹೆಂಗೆ ಆಗಿರೋದು ಬೆಂಕಿ ಅಂತ? ಬೆಂಕಿ ಆಗಿರೋದು ಅದೇ ಸರ್, ಅಲ್ಲಿ ಫ್ಲೂಟ್ ಫ್ಯಾಕ್ಟ್ರಿ ಇದೆ ಸರ್, ಅಲ್ಲಿ ಅದರಿಂದ ಆಗಿದೆ ಅಂತ ನಮ್ಗೆ ಅದು ಅನುಮಾನ ಅಷ್ಟೇ, ಗೊತ್ತಾಯ್ತಾ. ಗ್ಯಾರಂಟಿ ನಾವು ಹೇಳೋಕ್ಕಾಗಲ್ಲ, ಒಟ್ಟಾಗ ಅನುಮಾನ ಆಗಿದೆ ಸರ್ ಅಷ್ಟೇ. ಯಾಕಂದರೆ ಇಲ್ಲಿ ಹಚ್ಚೋರು ಯಾರೂ ಇಲ್ಲ, ಇಲ್ಲಿ ಕೆಲಸ ಮಾಡೋರು ಯಾರೂ ಇಲ್ಲ ಸರ್. ಸರ್ ಇಲ್ಲಿ ಟೈರು, ಆಮೇಲೆ ಇದು ಮ್ಯಾಟು, ಇದು ಸರ್ ಟೈರು ಮ್ಯಾಟು, ಮಿಕ್ಕಿದು ಇದು ಸೌದೆ ಹಲ್ಗೆಗಳು ಎಲ್ಲ ಇಲ್ಲಿ ಇತ್ತು, ಎಲ್ಲ ಬಿದ್ದು ಬಿಡ್ತಾರೆ. ಇಲ್ಲ ಸರ್, ದೊಡ್ಡ ಟೈರು, ಲಾರಿ ಟೈರು ಸರ್, ಇದು ಲಾರಿ ಟೈರ್ ಎಲ್ಲ ಸುಟ್ಟೋಗಿದೆ ಸರ್. ಹೆಚ್ಚು ಕಮ್ಮಿ 1 ಕೋಟಿ ಮೇಲೆ ಲಾಸ್ ಆಗಿದೆ ಸರ್. ಅದು ಪಾಪ ಗೋಲ್ಡನ್ನು ಶೆಡ್ ಎಲ್ಲ ಬಿದ್ದೋಗ್ಬಿಟ್ಟಿದೆ ನೋಡಿ ಸರ್, ಅಲ್ಲಿ ಶೆಡ್ ಎಲ್ಲ ಬಿದ್ದೋಗ್ಬಿಟ್ಟಿದೆ. 4 ಗಂಟೆಗೆ ಆಗಿದೆ ಸರ್ ಇದು. 4 ಗಂಟೆಯಿಂದ ನಾವು ಅದು ನೋಡ್ಕೊಂಡು, ಬೆಂಕಿ ನೋಡ್ಕೊಂಡು, ಹೊಗೆ ನೋಡ್ಕೊಂಡು ನಾವು ಬಂದ್ವಿ ಸರ್ ಇಲ್ಲಿಗೆ. ಇಲ್ಲ ಸರ್, ಫೋನ್ ಮಾಡಿದ್ದು ಅರ್ಧ ಗಂಟೆ ಆದಮೇಲೆ ಅವ್ರು ಬಂದಿದ್ದು ಸರ್. ನಾವು ಆರ್ಸೋಕ್ಕೆ ಇದು ಟೈರ್ ಗಿಲ್ ಎಲ್ಲ ನಾವು ಆಚೆ ಎಳೆದಿದ್ದು, ಆಮೇಲೆ ಬಂತು ಸರ್ ಅದು. ಯಾರಿಗೂ ಏನೋ ನಷ್ಟ ಏನಾಗಿಲ್ಲ ಸರ್, ಯಾರು ಒಳ್ಳೇದು ಮಾಡಿದ್ರಲ್ಲ ಸರ್. ಒಳಗಡೆ ಯಾರು ಇರಲಿಲ್ಲ? ಯಾರೂ ಇಲ್ಲ ಸರ್. ಇಲ್ಲಿ ಗೋಲ್ಡನ್ ಮಾತ್ರ ಆಯಿತು ಕೆಲಸ ಮಾಡೋದು, ಆ ಕಡೆ ಈ ಕಡೆ ಏನು ಕೆಲಸ ಮಾಡ್ತಾರೆ. ಮೊಹಮ್ಮದ್ ಆಜಮ್ ಖಾನ್. ಥ್ಯಾಂಕ್ ಯು. ಸದ್ಯ ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಳ್ಳಲಾಗಿದೆ. ತನಿಖೆ ಬಳಿಕ ಭೀಕರ ಅಗ್ನಿ ದುರಂತಕ್ಕೆ ನಿಖರ ಕಾರಣ ತಿಳಿದು ಬರಲಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.